ಅತ್ತೆ, ನಾವು ನೆಕ್ಸ್ಟು ಕೂತು ಅಡುಗೆ ಮಾಡುವಂಥ ಅಡುಗೆ ಮನೆಯನ್ನೇ ವಿನ್ಯಾಸ ಮಾಡ್ಕೊಳ್ಳೋಣ. ಆಗ ಈ ಎತ್ತರದವ್ರ ಮೇಲೆ ಆಧಾರ ಆಗೋ ಅವಶ್ಯಕತೆ ನಮಗಿರೋದಿಲ್ಲ ಅಂತ ಖಂಡಿತವಾಗಿಯೂ ತನ್ನ ಮಾನ್ಸ್ಟರ್ ಗಂಡನನ್ನು ಬೈಯುತ್ತಲೇ ಅನ್ವಿಕಾ ಹೇಳಿದ್ಲು. ನಾನು ಅದನ್ನೇ ಅಂದ್ಕೊಳ್ತಿದ್ದೀನಿ ಅನ್ವಿಕಾ, ನಿಂತು ಅಡುಗೆ ಮಾಡ್ತಿದ್ರೆ ಸೊಸೆಗೆ ಕಾಲು ನೋವು ಬರುತ್ತೆ ಅಂತ ವಾಸವಿ ಕೂಡ ಸೊಸೆಯ ಮಾತಿಗೆ ಧ್ವನಿಗೂಡಿಸಿದ್ರು. ಸೂರ್ಯ ಡಬ್ಬಿಗಳನ್ನ ತೆಗೆದು ಪಕ್ಕಕ್ಕಿಟ್ಟಾಗ ಅನ್ವಿಕಾ ಜೊತೆ ಮಾತಾಡಿದ್ದು ಕಣ್ಮುಂದೆ ಸುಳಿದ ಖುಷಿಗೆ ತನ್ನ ಭವಿಷ್ಯದ ದೃಶ್ಯವೊಂದು ಕಣ್ಣಿಗೆ ಕಟ್ಟಿದಂತಾಯಿತು. ತಾನು ಹೀಗೆ ಸೂರ್ಯನಿಗಾಗಿ ಅಡುಗೆ ಮಾಡ್ತಿರುವಾಗ ಡಬ್ಬಿ ಕೈಗೆ ಸಿಕ್ಕಿದಾಗ ಅವನು ಕರೆಯೋದು, ಸೂರ್ಯ ಬಂದು ಸಹಾಯ ಮಾಡೋದು, ನಿನಗೆ ಯಾಕೆ ಶ್ರಮ, ನಾನು ಸಹಾಯ ಮಾಡ್ತೀನಲ್ವಾ ಅಂತ ಅವನು ಹೇಳೋದು, ಅದಕ್ಕೆ ಖುಷಿ ನಾಚ್ಕೊಳ್ಳೋದು. ಅಷ್ಟರಲ್ಲಿ ಅವಳ ಅಂತರಾತ್ಮ ಅವಳ ಎಚ್ಚರಿಸ್ತು. ಹೆಲೋ, ತಡಿ, ನೀನು ಅಡುಗೆ ಮಾಡೋದಾ? ಅಬ್ಬಾ, ಇದು ಪ್ರಪಂಚದ 10ನೇ ಅದ್ಭುತ. ಅಮ್ಮ ಕರೆದ್ರೆ ಒಲೆ ಹಚ್ಚಲು ಕೂಡ ಅಡುಗೆ ಮನೆ ಹತ್ರ ಸುಳಿಯೋದು ನೀನು ಗಂಡನಿಗಾಗಿ ಅಡುಗೆ ಮಾಡೋದಕ್ಕೆ ಬರ್ತೀಯಾ? ಕನಸು ಕಾಣೋದಕ್ಕೂ ಒಂದು ಮರ್ಯಾದೆ ಇರಬೇಡವಾ ಅಂತ ಬೈತು. ಈಗ ಅಂದರೆ ಬರಲ್ಲ ಬಿಡು, ಆಗ ನನ್ನವನಿಗೋಸ್ಕರ ಆದರೂ ಕಲ್ತ್ಕೊಳ್ಳಲ್ವಾ? ಆ ಕಲಿಯೋದಲ್ಲ, ಈಗಲಿಂದೇ ಮಮ್ಮಿಗೆ ಅಡುಗೆಯಲ್ಲಿ ಸಹಾಯ ಮಾಡಿದ್ರೆ ಅಡುಗೆ ಬರುತ್ತೆ. ದೊಡ್ಡೋಳಾದ್ಮೇಲೆ ನಿನ್ನ ಗಂಡ ಕಷ್ಟಕ್ಕೆ ಸಿಲುಕದಂತಿರ್ತಾನೆ ಅಂತ ಅಂತರಾತ್ಮ ಹೇಳಿದ್ದೇ ತಡ. ಮಮ್ಮಿ, ನಾನು ಅಡುಗೆ ಕಲ್ತ್ಕೊಳ್ತೀನಿ ಅಂತ ಅನ್ವಿಕಾ ಮುಂದೆ ಪ್ರತ್ಯಕ್ಷ ಆದ್ಲು ಖುಷಿ. ಯಾರೋ ಬೇರೆ ಜೀವಿಯನ್ನು ನೋಡಿದಂತೆ ಖುಷಿಯನ್ನು ನೋಡಿ, ಏನಮ್ಮ ಅಂದೆ, ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳು ಅಂತ ಅನ್ವಿಕಾ ತನ್ನ ಲೋಟವನ್ನು ಪಕ್ಕಕ್ಕಿಟ್ಲು. ನಾನು ಅಡುಗೆ ಕಲ್ತ್ಕೊಳ್ತೀನಿ ಮಮ್ಮಿ, ನಂಗೆ ಕಲಿಸ್ಕೊಡು. ಮುಂದಿನ ವರ್ಷದಷ್ಟರಲ್ಲಿ ತಿನಿಸುಗಳ ಜೊತೆ ಮಾಂಸಾಹಾರದ ಅಡುಗೆಯನ್ನು ಅದ್ಭುತವಾಗಿ ಮಾಡೋದನ್ನು ಕಲಿಬೇಕು. ದಿಢೀರ್ನೇ ಇಷ್ಟೊಂದು ಜ್ಞಾನೋದಯ ನಿನಗೆ ಯಾಕಾಯ್ತಾಯಿ? ಆ ಕಬೋರ್ಡ್ ಧೂಳನ್ನ ಮಹಿಮೆಯೇ ಎನ್ನುತ್ತಾ ಅವಳ ತಲೆಯಲ್ಲಿ ಸಿಕ್ಕಾಕೊಂಡಿದ್ದ ಧೂಳನ್ನು ತೆಗೀತಾ ಅನ್ವಿಕಾ ಕೇಳಿದ್ಲು. ಮಮ್ಮಿ, ಕಲ್ತ್ಕೊಳ್ತೀನಿ ಅಂದರೆ ಕಲಿಸ್ಕೊಡಲ್ಲ, ಮಾಡದಿದ್ರೆ ಬೈತೀಯಾ? ನನಗೆ ಅಡುಗೆ ಕಲಿಸ್ಕೊಡು. ಅಜ್ಜಿ, ನೀನು ಕೂಡ ನಿನ್ನ ಹಳೆ ಕಾಲದ ಅಡುಗೆಗಳನ್ನ ನಾನು ಕಲಿಸ್ಕೊಡ್ಲೇಬೇಕು ಅಂತ ಅವರ ಮುಂದೆ ಪದ್ಮಾಸನ ಕೂತ್ಲು. ಕಲಿಸ್ತೀನಿ ಬಿಡು, ಮೊದಲು ಹೋಗಿ ಕೆಲಸ ಮುಗಿಸು. ಕೆಲಸ ತಪ್ಪಿಸ್ಕೊಳ್ಳೋದಕ್ಕೆ ಈ ನಾಟಕಗಳೆಲ್ಲ ನಡೆಯಲ್ಲ ಅಂತ ಅನ್ವಿಕಾ ಕಠಿಣವಾಗಿ ಹೇಳಿದ್ಲು. ಅಯ್ಯೋ ನಿಜ ಮಮ್ಮಿ, ನಾನು ಕಲಿಸ್ತೀನಿ ಅಂತ ಹೇಳು. ಇಡೀ ಅಡುಗೆ ಮನೆಯನ್ನು ನಾನೇ ಕ್ಲೀನ್ ಮಾಡಿ ಪಳ ಅಂತ ಹೊಳೆಯುವಂತೆ ಮಾಡ್ತೀನಿ. ಮಗಳು ತನ್ನ ಮಾತಿನ ಮೇಲೆ ಎಷ್ಟು ನಿಲ್ತಾಳೆ ಅಂತ ನೋಡೋಣ ಅಂದ್ಕೊಂಡು, ಸರಿ, ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡು, ನಾನು ಮತ್ತು ಅಜ್ಜಿಯವರು ಒಳಗೆ ಕಾಲು ಕೂಡ ಇಡಲ್ಲ. ಇದರಲ್ಲಿ ನೀನು ಪರ್ಫೆಕ್ಟ್ ಅನಿಸಿದ್ರೆ ಮಾತ್ರ ಅಡುಗೆ ಕಲಿಸ್ತೀನಿ ಅಂದ್ಲು ಅನ್ವಿಕಾ. ಅಂತಿದ್ದೆ ತಡ, ಖುಷಿ ಉತ್ಸಾಹದಿಂದ ಕೆಲಸ ಕೊಟ್ಲು. ಸಂಜೆವರೆಗೂ ಖುಷಿ ಅಡುಗೆ ಮನೆಯಿಂದ ಹೊರಗೆ ಬರಲೇ ಇಲ್ಲ. ಇದಕ್ಕೆ ಯಾವುದಾದ್ರೂ ದೆವ್ವ ಹಿಡ್ದಿದ್ಯಾ ಅತ್ತೆ ಅಂತ ಚುರುಕಾ ಕೆಲಸ ಮಾಡ್ತಿದ್ದ ಖುಷಿಯನ್ನು ಅಚ್ಚರಿಯಿಂದ ನೋಡ್ತಾ ಇದ್ಲು ಅನ್ವಿಕಾ. ಅವಳು ನನ್ನ ಮೊಮ್ಮಗಳು, ಒಂದ್ಸಲ ಮನಸ್ಸು ಮಾಡಿದ್ರೆ ತನ್ನ ಮಾತನ್ನು ತಾನೇ ಕೇಳಲ್ಲ ಅಂತ ವಾಸವಿ ಹೆಮ್ಮೆಯಿಂದ ಹೇಳಿದ್ರು. ಅರ್ಜುನ್ ಮತ್ತು ಸೂರ್ಯ ಕೆಳಗೆ ಬರ್ತಿದ್ದಾಗ, ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ ನೋಡಿ ಬನ್ನಿ, ಅವಳಿಗೆ ಅಡುಗೆ ಕಲಿಬೇಕಂತೆ, ಅದಕ್ಕೆ ನಾನು ಅಡುಗೆ ಮನೆಯನ್ನು ನೀಟಾಗಿ ಜೋಡಿಸೋದಕ್ಕೆ ಹೇಳಿದ್ರೆ 2 ಗಂಟೆಯಿಂದ ಕೂತ್ಕೊಳ್ಳದೆ ಕೆಲಸ ಮಾಡ್ತಿದ್ದಾಳೆ ಅಂತ ಅನ್ವಿಕಾ ಹೇಳುವಾಗ ಅವಳ ಧ್ವನಿಯಲ್ಲೂ ಕೂಡ ಹೆಮ್ಮೆ ಇತ್ತು. ಓದ್ಕೊಳ್ಳೋ ಮಗುವಿಗೆ ಅಡುಗೆ ಕಲಿಯೋ ಅಗತ್ಯ ಏನಿದೆ ಅನ್ವಿಕಾ? ಅವಳಿಗೆ ಧೂಳಾಗಲ್ವಾ? ಸಂಜೆ ಅಷ್ಟರಲ್ಲಿ ನೆಗಡಿ ಆಗುತ್ತೆ ನೋಡು ಅಂತ ಅರ್ಜುನ್ ಸ್ವಲ್ಪ ಸಿಟ್ಟಿನಿಂದಲೇ ಅಲ್ಲಿಗೆ ಹೋದರು. ಡಬ್ಬಿಗಳನ್ನ ಒರೆಸ್ತಿದ್ದ ಖುಷಿ ಕೈಲಿದ್ದ ಬಟ್ಟೆಯನ್ನು ಪಕ್ಕಕ್ಕೆಸ್ತು, ಇದೇನಿದ್ ಮಗಳೇ, ನಿನಗೆ ಯಾಕೆ ಈ ಕೆಲಸಗಳೆಲ್ಲ? ನೋಡು, ಕಣ್ಣುಗಳು ಎಷ್ಟು ಕೆಂಪಾಗಿವೆ, ಮುಖ ಎಲ್ಲ ಧೂಳು ಅಂಟ್ಕೊಂಡಿದೆ, ನಡಿ ಅಂತ ಹೊರಗೆ ಕರ್ಕೊಂಡು ಬಂದರು. ನೀವೇ ಅವಳನ್ನ ಹಾಳು ಮಾಡ್ತಿದ್ದೀರಾ ಅಂತ ಅನ್ವಿಕಾ ಅಂದ್ಲು. ಸೂರ್ಯ ಖುಷಿಯನ್ನು ನೋಡ್ದ. ಕಣ್ಣು ಮುಖ ಕೆಂಪಗಾಗಿದ್ವು, ಮೈಯೆಲ್ಲ ಧೂಳು, ಆದರೂ ಅವಳ ಕಣ್ಣಲ್ಲಿ ಆಯಾಸ ಇರಲಿಲ್ಲ. ಸ್ನಾನ ಮಾಡು ಬೇಬಿ, ಅಡುಗೆ ಕಲಿಬೇಕು ಅಂದಿದ್ರೆ ರಜೆಯಲ್ಲಿ ಅಡುಗೆ ತರಗತಿಗೆ ಸೇರಿಸ್ತೀನಿ. ಮನೇಲಿದ್ದರೆ ನಿಮ್ಮ ಮಮ್ಮಿ ಅಡುಗೆ ಕಲಿಸೋದಲ್ಲ, ನಿನ್ನ ಕೈಲಿ ಪಾತ್ರೆ ತೊಳೆಸ್ತಾರೆ, ಹೋಗು ಅಂದರು ಅರ್ಜುನ್. ಕೆಲಸ ಮುಗೀತು ಮಮ್ಮಿ ಅಂತ ಇಳಿದು ಹಾಡ್ತಿದ್ದ ಕಾಲುಗಳನ್ನ ಸರಿಸುತ್ತಾ ಹೋಗ್ತಿದ್ದಂತೆ ಖುಷಿ ಸೀನೋದಕ್ಕೆ ಶುರು ಮಾಡಿದ್ಲು. ಇನ್ನೇನಿದೆ, ರಾತ್ರಿಗೆ ಜ್ವರ ಬಂದೇ ಬಿಡ್ತು. 1 ವಾರ ಕಾಲೇಜ್ ರಜೆ. ಸರಿ ಆಯಿತು, 1 ದಿನದ ಕೆಲಸಕ್ಕೆ 1 ವಾರ ಕಾಲೇಜ್ ಗೋವಿಂದ ಅಂತ ಅನ್ವಿಕಾ ಅಣಕ ಮಾಡ್ತಾ ಅರಿಶಿನ ಹಾಕಿದ ಹಾಲನ್ನು ಕೊಟ್ಲು. ಮುಖ ಸೊಟ್ಟಗೆ ಮಾಡಿ ಗ್ಲಾಸ್ ಖಾಲಿ ಮಾಡಿ ಬ್ಯಾಗ್ ತಗೊಂಡು ಅರ್ಜುನ್ ಜೊತೆ ಕಾಲೇಜಿಗೆ ಬಂದ್ಲು. ಅಲ್ಲಿ ಕಾಯ್ತಿದ್ದ ಪವಿತ್ರಳನ್ನು ನೋಡದೆ ದಿಕ್ಕಾಪಾಲಾಗಿ ನೋಡ್ತಿದ್ದಾಗ, ನಿನ್ನ ಸೂರ್ಯ ಹುಡುಗ ಇನ್ನೂ ಬರಲಿಲ್ವೇ ಅಂದ್ಲು ಪವಿತ್ರ. ಅವನನ್ನ ನೋಡಿ 1 ವಾರ ಆಯಿತು, ನಾನು ಬೇಗ ಬಂದಿದ್ದೀನಿ ಅನಿಸುತ್ತೆ ಅಲ್ವಾ ಅಂತ ಖುಷಿ ನಕ್ಕದ್ಲು. ಈಗ ಹೇಗಿದೆ ಜ್ವರ ಅಂತ ಪವಿತ್ರ ಪರೀಕ್ಷಿಸ್ತಿದ್ರೆ, ಮಮ್ಮಿ, ಡ್ಯಾಡಿ, ಅಜ್ಜಿ, ತಾತ 4 ಕಡೆ ಕೂತು 2 ದಿನದಲ್ಲಿ ಜ್ವರ ಕಡಿಮೆ ಮಾಡಿದ್ರು. ಆದರೂ ಡ್ಯಾಡಿ ಒಪ್ಪಲಿಲ್ಲ, ಪೂರ್ತಿ ಗುಣ ಆಗದೆ ಹೋಗಬೇಡ ಅಂದರು. ಏನಾಯಿತು ಈ 1 ವಾರದಲ್ಲಿ, ಏನು ವಿಶೇಷ ಅಂತ ಖುಷಿ ಕೇಳಿದ್ಲು. ನಿನ್ನ ಗುಡಿಸ್ದು ಕೆಳಗೆ ಹಾಕುವಂಥ ವಿಶೇಷವೇ ಅಂದ್ಲು ಪವಿತ್ರ. ಏನದು ಅಂತ ಕಿರಿಕಿರಿಯಿಂದ ಕೇಳಿದ್ಲು ಖುಷಿ. ನಮ್ಮ ಕ್ಲಾಸ್ಗೆ ಹೊಸದಾಗೊಬ್ಳು ಹುಡುಗಿ ಬಂದಿದ್ದಾಳೆ, ಅದಕ್ಕೇನೀಗ? ಆ ಹುಡುಗಿ ಸೂರ್ಯನಿಗೆ ಲೈನ್ ಹಾಕ್ತಿದ್ದಾಳೆ. ನಮ್ಮವನು ಆ ಲೈನ್ಗೆ ಬೀಳಲ್ಲ ಬಿಡು.
ಅಲ್ಲಿ ವಿಷಯ ಕೆಡಿಸಿದೆಲ್ಲ ಪವಿತ್ರ. ಅವನ ಹುಡುಗಿಗೆ ಅನುಮಾನಗಳನ್ನ ವಿವರಿಸ್ತಿದ್ದಾನೆ. ಬ್ರೇಕ್ ಸಮಯದಲ್ಲಿ ಕ್ಯಾಂಟೀನಲ್ಲಿ ಭೇಟಿ ಮಾಡ್ತಿದ್ದಾನೆ. ನಿನಗೊಂದು ದೊಡ್ಡ ಸುದ್ದಿ ಏನಂದರೆ ಆ ಹುಡುಗಿ ಕೂಡ ಅನಾಥೆ ಎನ್ನಲು ಖುಷಿ ತಕ್ಷಣ ನಿಂತುಬಿಟ್ಲು. ನಿಜವೇ ಅಂದ್ಲು. ಹೌದು, ಅವಳ ಹೆಸರು ಸತ್ಯ. ಹೆಸರು ಕೂಡ ಅವಳ ಹೆಸರಿನ ಮೊದಲ ಅಕ್ಷರಕ್ಕೆ ಹೊಂದಿಕೆ ಆಗುತ್ತೆ ಅಂತ ಪವಿತ್ರ ಅಂದ ಕೂಡಲೇ ಅವಳ ತಲೆ ಗಟ್ಟಿಯಾಗಿ ಒಂದು ಏಟು ಕೊಟ್ಲು ಖುಷಿ. ಪವಿತ್ರ ಅಳೋ ಮುಖ ಮಾಡಿದ್ಲು. ಇನ್ನೊಂದು ಸಲ ಹೀಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಕುತ್ತಿಗೆ ಹೆಸಕ್ಕೆ ಸಾಯಿಸ್ಬಿಡ್ತೀನಿ ಇಡಿಯಟ್. ನಾನೇನು ಇಲ್ಲ ಸಲ್ಲದನ್ನೇ ಹೇಳಿಲ್ಲ. ಈ 1 ವಾರ ನಡೆದಿದ್ದನ್ನೇ ಹೇಳಿದೆ. ನಂಬಲ್ವ ನೀನು? ನೀನು ಬೇಸರ ಪಡಬಾರ್ದು ಅಂತ ಮೊದಲೇ ಹೇಳ್ತಿದ್ದೇನೆ. ಆ ಸೂರ್ಯನಿಗೆ ನೀನು ಸರಿ ಹೋಗಲ್ಲ ಅಂತ. ಆದರೂ ನನ್ನ ಮಾತು ಕೇಳಲಿಲ್ಲ. ಇನ್ನು ನಿನ್ನ ಸಂಕಟ ನೀನೇ ಪಡು. ನಾನು ನಿನ್ನ ಜೊತೆ ಮಾತಾಡಲ್ಲ, ನೀನು ಒಂದು ಕ್ಷಮೆ ಕೇಳೋವರೆಗೂ ಅಂತ ಪವಿತ್ರ ಅಲ್ಲಿ ಹೊರಟು ಹೋದ್ಲು. ಖುಷಿ ಅಸಹನೆಯಿಂದ ಮರದ ಕೆಳಗಿನ ಬೆಂಚ್ ಮೇಲೆ ಕೂತ್ಲು. ಸೈಕಲ್ ಮೇಲೆ ಸೂರ್ಯ ಆಗಷ್ಟೇ ಒಳಗೆ ಬಂದ. ಖುಷಿ ಗಮನಿಸಲಿಲ್ಲ. ಆದರೆ ಸೈಕಲ್ ಸ್ಟ್ಯಾಂಡ್ ಹತ್ರ ಸತ್ಯ ಈಗಾಗಲೇ ಕಾಯ್ತಿದ್ಲು. ಕಾಟನ್ ಉಡುಪಿನಲ್ಲಿ ಸೊಂಟದವರೆಗಿನ ಜಡೆಯೊಂದಿಗೆ ಅವಳು ಸುಂದರವಾಗಿದ್ಲು. ಹೈ ಸತ್ಯ ಅಂತ ಅವಳನ್ನ ಮಾತಾಡಿಸಿ ನಗ್ತಾ ಬರ್ತಿರೋ ಸೂರ್ಯನನ್ನು ನೋಡ್ತಿದ್ದ ಖುಷಿ ಕಣ್ಣುಗಳು ಸುಡುವ ಸೂರ್ಯನಂತಿದ್ವು. ಸತ್ಯ ಮತ್ತು ಸೂರ್ಯ ಬರ್ತಿದ್ದಾಗ ಗೆಳೆಯರ ಜೊತೆಯಾಗಿದ್ದರಿಂದ ಅವರ ಜೊತೆ ಮಾತಾಡ್ತಾ ಕ್ಲಾಸ್ಗೆ ಹೋದ. ಸೂರ್ಯ ಖುಷಿಯನ್ನು ನೋಡಲಿಲ್ಲ. ಸಿಟ್ಟಿನಿಂದ ಕೆಂಪು ಮುಖ ಮಾಡ್ಕೊಂಡು ಖುಷಿ ಕ್ಲಾಸಿಗೆ ಹೋದ್ಲು. ಅವಳು ಬರೋ ಅಷ್ಟರಲ್ಲಿ ಸತ್ಯ ಅವಳು ಮುಂದಿನ ಬೆಂಚ್ನಲ್ಲಿ ಕೂತಿದ್ಲು. ಖುಷಿ ಅವಳನ್ನ ಕೆಕ್ಕರಿಸಿ ನೋಡ್ತಿದ್ದಾಗ ಖುಷಿಯನ್ನು ನೋಡಿದ ಸೂರ್ಯ ಅವಳ ಹತ್ರ ಬಂದು, ಆರೋಗ್ಯ ಹೇಗಿದೆ, ಜ್ವರ ಕಡಿಮೆ ಆಯಿತಾ ಅಂತ ಕೇಳ್ದ. ಅವನಿಗೆ ಉತ್ತರ ನೀಡದೆ ಖುಷಿ ಹೋಗಿ ಪವಿತ್ರ ಪಕ್ಕ ಕೂತ್ಲು. ಸೂರ್ಯ ಅಯೋಮಯವಾಗಿ ನೋಡ್ದ. ಪವಿತ್ರ ಕೂಡ ಮಾತಾಡದೆ ಬಿಗುಮಾನ ತಿಂದಿದ್ಲು. ಖುಷಿಯ ನೋಟ ಮಾತ್ರ ಸತ್ಯಾಳಿಂದ ಕದಲ್ತಿರ್ಲಿಲ್ಲ. ಬ್ರೇಕ್ ಸಮಯದವರೆಗೆ ಕ್ಲಾಸ್ಗಳು ನಡೆದ ಮೇಲೆ ಸೂರ್ಯ ಮತ್ತೊಮ್ಮೆ ಬಂದು ಆರೋಗ್ಯ ವಿಚಾರಿಸ್ದ. ಅವನನ್ನು ಹಚ್ಕೊಳ್ದೆ ಕ್ಯಾಂಟೀನ್ಗೆ ಹೋಗಿ ಪಿಜ್ಜಾ ಆರ್ಡರ್ ಮಾಡಿ ಒಂದು ಮೂಲೆಯ ಟೇಬಲ್ ಹತ್ರ ಕೂತು ಫೋನ್ ನೋಡ್ತಿದ್ದಾಗ ಸೂರ್ಯ ಬಂದು ಪಿಜ್ಜಾ ತಿನ್ನದಂತೆ ತಡೆದ. ಇಂದು ತಿಂದರೆ ಹೊಟ್ಟೆ ಕೆಡುತ್ತೆ, ಸರಕು ತಿಳಿದ್ರೆ ಬೈತಾರೆ, ಜ್ವರ ಬಂದಿತ್ತು, ಬೇಡ ಖುಷಿ, ಆರೋಗ್ಯಕರವಾಗಿ ಏನಾದರೂ ಆರ್ಡರ್ ಮಾಡು ಅಂತಿರೋ ಸೂರ್ಯನ ಕಣ್ಣಲ್ಲಿದ್ದ ಕಳಕಳಿಗೆ ಅವಳ ಕೋಪ ಸ್ವಲ್ಪ ಕಡಿಮೆಯಾಯಿತು. ಆ ಹುಡುಗಿ ಯಾರು ಅಂತ ಪಕ್ಕದ ಬೆಂಚ್ನಲ್ಲಿ ಕೂತು ತಮ್ಮನ್ನೇ ನೋಡ್ತಿದ್ದ ಸತ್ಯಾಳನ್ನು ತೋರಿಸಿ ಕೇಳಿದ್ಲು. ಅವಳು ನನಗೆ ಗೆಳತಿ. ನಮ್ಮ ಆಶ್ರಮದಲ್ಲಿ 1 ವಾರದಿಂದ ಸೇರಿದ್ಲು. ಸರ್ ಅವರೇ ಅವಳನ್ನ ಇಲ್ಲಿಗೆ ಸೇರಿಸಿದ್ದಾರೆ. ಅವಳ ಅಪ್ಪ ಅಮ್ಮ ಇತ್ತೀಚೆಗಷ್ಟೇ ಗೆಳೆಯನ ಮದುವೆಗೆ ಹೋಗಿ ಬರುವಾಗ ಬಸ್ ಅಪಘಾತದಲ್ಲಿ ತೀರಿ ಹೋದರು. ಸತ್ಯಾಗೆ ಪರೀಕ್ಷೆ ಇತ್ತು ಅಂತ ಅವಳು ಹೋಗಿರಲಿಲ್ಲ. ಹಾಗಾಗಿ ಬದುಕುಳಿದ್ಲು. ಆದರೆ ಅನಾಥೆಯಾದ್ಲು. ಅವಳ ಪೋಷಕರದ್ದು ಪ್ರೇಮ ವಿವಾಹವಾಗಿದ್ದರಿಂದ ಯಾರೂ ಅವಳನ್ನ ಹತ್ರ ಸೇರಿಸಲಿಲ್ಲ. ಆ ಹುಡುಗಿ ಕೂಡ ಪ್ರಾಣ ಕಳೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಗ ತಿಳಿದವರು ಕರೆತಂದು ಆಶ್ರಮಕ್ಕೆ ಸೇರಿಸಿದ್ರು. ಸರ್ ಅವಳ ವಿಷಯಗಳನ್ನೆಲ್ಲ ತಿಳ್ಕೊಂಡು ಸುಮ್ಮನೆ ಇದ್ದರೆ ಇನ್ನೊಂದು ಸಲ ಅಂತ ಪ್ರಯತ್ನ ಮಾಡ್ತಾಳೆ ಅಂತ ಇಲ್ಲಿಗೆ ಸೇರಿಸಿದ್ದಾರೆ. ಸೇರಿಸುವಾಗಲೇ ಹೇಳಿದರು ಅವಳನ್ನ 1 ನಿಮಿಷವೂ ಒಬ್ಬಂಟಿಯಾಗಿ ಬಿಡದೆ ಗಮನಿಸ್ತಾ ಇರು ಅಂತ. ಅವಳು ಸ್ವಲ್ಪ ಖಿನ್ನತೆಯಲ್ಲಿದ್ದಾಳೆ. ಸೂರ್ಯನ ಮಾತುಗಳಿಗೆ ಸತ್ಯಾಳ ಮೇಲಿದ್ದ ಕೋಪ ಎಲ್ಲಿ ಹೋಯ್ತೋ ತಿಳಿಯದು. ಸತ್ಯಾಳನ್ನು ನೋಡ್ತಾ ಖುಷಿ ಕಣ್ಣು ತುಂಬಿ ಬಂತು. ದಿಢೀರನೆ ಅಪ್ಪ ಅಮ್ಮ ದೂರ ಆಗೋದು ಸಾಮಾನ್ಯ ವಿಷಯವೇ. ಎಷ್ಟು ನೋವು, ಆ ದುಃಖವನ್ನು ಭರಿಸೋದು ಹೇಗೆ ಅಂದ್ಕೊಂಡು ಖುಷಿ ಕೋಪ ಬಿಟ್ಟು ಸತ್ಯಾಳ ಹತ್ರ ಹೋದ್ಲು. ಅವಳ ಪಕ್ಕ ಕೂತು, ನೀನು ಪೋಷಕರ ಬಗ್ಗೆ ಅಷ್ಟು ಸಂಕಟ ಪಡಬೇಡ ಸತ್ಯ ಅಂದ್ಲು. ಅವರಿಲ್ಲದ ಕೊರತೆಯನ್ನು ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ನಿನಗಿದ್ದೀವಿ, ಮುಖ್ಯವಾಗಿ ಡ್ಯಾಡಿ. ಅವ್ರು ನಿನಗೂ ಡ್ಯಾಡಿಯೇ. ನಿನಗೆ ಯಾವಾಗ ಏನು ಬೇಕಾದರೂ ಹೆದರಿಕೆ ಇಲ್ಲದೆ ಸ್ವತಂತ್ರವಾಗಿ ಅವ್ರನ್ನ ಕೇಳಬಹುದು. ಭರವಸೆ ನೀಡಿದ ಖುಷಿಯನ್ನು ನೋಡಿ, ಕ್ಷಮಿಸಿ ಖುಷಿಯವರೇ ಅಂದ್ಲು ಸತ್ಯ. ಅವಳ ಧ್ವನಿ ಎಷ್ಟು ಮೃದುವಾಗಿತ್ತಂದರೆ ಆ ಕ್ಲಾಸ್ನಲ್ಲಿ ಯಾವ ಹುಡುಗಿ ಧ್ವನಿಯೂ ಅಷ್ಟು ಸಿಹಿಯಾಗಿ ಕೇಳಿಸಿರಲಿಲ್ಲ. ತಕ್ಷಣ ಕ್ಷಮೆ ಯಾಕೆ ಕೇಳಿದೆ ಅಂತ ಖುಷಿ ಕೇಳಿದ್ಲು. ನಿಮ್ಮನ್ನು ಕೆಡ್ತಾಗ ಅಂದ್ಕೊಂಡು ಹೆದರಿದ್ದೆ. ಇಂದು ಮೊದಲ ಬಾರಿಗೆ ನಿಮ್ಮನ್ನು ನೋಡಿದಾಗಲೂ ನೀವು ಕೋಪದಲ್ಲಿದ್ದೀರಿ ಅನ್ನಿಸ್ತು. ಮಾತಾಡೋದಕ್ಕೆ ಭಯ ಆಯಿತು. ಅದಕ್ಕೆ ಮಾತಾಡಿಸ್ಬೇಕು ಅಂತ ಅನಿಸಿದ್ರು ಸುಮ್ಮನಾದೆ. ನಾನು ಅಷ್ಟೊಂದು ಕೆಟ್ಟವಳು ಅಂತ ಯಾರು ಹೇಳಿದ್ರು ಅನ್ನುತ್ತಾ ಸೂರ್ಯನ ಕಡೆ ನೋಡಿದ್ರೆ ಅವನು ಹಣ್ಣಿನ ಸಲಾಡ್ ತರ್ತಿದ್ದ. ಇಲ್ಲ, ಸೂರ್ಯ ಅಣ್ಣ ಹೇಳಲಿಲ್ಲ. ನಮ್ಮ ಕ್ಲಾಸ್ನಲ್ಲಿ ಕೆಲವು ಹುಡುಗಿಯರು ಮಾತಾಡ್ಕೊಳ್ತಿದ್ರೆ ಕೇಳಿಸ್ಕೊಂಡೆ. ಅವರಿಗೆ ಸೂರ್ಯ ಅಣ್ಣ ಅಂದರೆ ಇಷ್ಟವೇ ಅಂತ ಕೇಳಿದ್ಲು ಸತ್ಯ. ಖುಷಿ ಆಶ್ಚರ್ಯದಿಂದ ನೋಡಿದ್ಲು. ಸೂರ್ಯನ ಮೇಲಿನ ಇಷ್ಟವನ್ನು ಈ ಹುಡುಗಿ ಹೇಗೆ ಕಂಡು ಹಿಡಿದ್ಲು ಅನ್ನಿಸ್ತು. ನಿನಗೆ ಹೇಗೆ ಗೊತ್ತು ಅಂದ್ಲು. ನೀವು ಸೂರ್ಯ ಅಣ್ಣನ ಇಷ್ಟಪಡ್ತಿದ್ದೀರಾ ಅಂತ ಕ್ಲಾಸ್ನವರು ಮಾತಾಡ್ಕೊಳ್ತಾರೆ. ಆದರೆ ಸೂರ್ಯ ಅಣ್ಣನಿಗೆ ನಿಮ್ಮ ಮೇಲೆ ಭಯವೇ ಹೊರತು ಪ್ರೀತಿ ಇಲ್ಲ ಅಂತ ಅವರೇ ಅಂದರು. ನನ್ನನ್ನು ಅಣ್ಣ ಜಾಗರೂಕತೆಯಿಂದ ನೋಡ್ಕೊಳ್ಳೋದನ್ನು ಕಂಡು ಅವರು ಕೆಟ್ಟದಾಗಿ ಮಾತನಾಡಿದ್ರೆ ನಂಗೆ ಬೇಸರ ಆಯಿತು. ನನಗೆ ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರೂ ತಿಳಿದಿಲ್ಲ. ಅವರಿಗೆ ಹಣ ಇಲ್ದಿದ್ರು ನನ್ನನ್ನು ಯಾವುದೇ ಕೊರತೆ ಇಲ್ಲದೆ ಬೆಳೆಸಿದ್ರು. ಮನೆ ಮತ್ತು ಕಾಲೇಜ್ ಬಿಟ್ಟರೆ ಬೇರೆ ಪ್ರಪಂಚವೇ ತಿಳಿಯದ ನನ್ನನ್ನು ಈ ಪ್ರಪಂಚದಲ್ಲಿ ಒಬ್ಬಂಟಿಯಾಗ್ಬಿಟ್ಟು ಹೋದರು ಅಂತ ಅಳ್ತಿದ್ದಾಗ ನಿಮ್ಮ ತಂದೆಯವರು ನನ್ನ ಅಪ್ಕೊಂಡ್ರು. ನನಗೆ ಸೂರ್ಯ ಅಣ್ಣನನ್ನು ಜೊತೆಯಾಗಿ ನೀಡಿದ್ರು. ಅಪ್ಪ ಅಮ್ಮನ ಪ್ರೀತಿಯ ಜೊತೆಗೆ ಅಣ್ಣನ ಪ್ರೀತಿ ಕೂಡ ಈ ಕೆಲವು ದಿನಗಳಲ್ಲಿ ನನಗೆ ಪರಿಚಯವಾಯಿತು.
ಅಂತ ಅಣ್ಣನ ಜೊತೆ ಅವ್ರು ಕೆಟ್ಟದಾಗಿ ಸೇರಿಸಿ ಮಾತಾಡ್ತಿದ್ರೆ ಅಳು ಬರುತ್ತೆ ಅಂತ ಅಳ್ತಿರೋ ಸತ್ಯಾಳ ಮಾತಿನ ಕೇಳಿ ಖುಷಿಗೆ ತನ್ನ ಕೆನ್ನೆಗೆ ಯಾರೋ ಹೊಡೆದಂತಾಯಿತು. ತಪ್ಪಿತಸ್ಥ ಭಾವನೆಯಿಂದ ಖುಷಿ ಸತ್ಯಾಳ ಕೈಗಳನ್ನ ಹಿಡ್ಕೊಂಡು ಕ್ಷಮಿಸು ಸತ್ಯ ಅಂತ ಕ್ಷಮೆ ಕೇಳಿದ್ಲು. ಸಾರಿ ಅಂತ ಯಾಕೆ ಹೇಳ್ತಿದ್ದೀರಾ ಮೇಡಮ್? ನೀವೇನು ಮಾಡಿದ್ದೀರಾ? ನೀನಿಷ್ಟು ಮೃದು ಸ್ವಭಾವದವಳು ಅಂತ ಅಂದ್ಕೊಂಡಿರಲಿಲ್ಲ. ನೀನು ಸೂರ್ಯ ಮತ್ತು ನನ್ನ ಮಧ್ಯೆ ಬಂದಿದೀಯಾ ಅಂತ ಭಾವಿಸ್ದೆ. ಯಾವುದೇ ಮನುಷ್ಯನನ್ನು ನೋಡದೆ ಮಾತಾಡದೆ ಒಂದು ನಿರ್ಧಾರಕ್ಕೆ ಬರಬಾರ್ದು ಅಂತ ಮಮ್ಮಿ ಹೇಳಿದ್ದಿದ್ರು. ನಾನು ಅದನ್ನು ಮರೆತು ಸೂರ್ಯನ ಪಕ್ಕ ನಿನ್ನನ್ನು ಕಂಡು ಕೋಪ ಮಾಡಿಕೊಂಡೆ. ಅವನು ನಿನ್ನ ಜೊತೆ ಮಾತಾಡ್ತಿದ್ರೆ ಬೈದ್ಕೊಂಡೆ. ಇವೆಲ್ಲವೂ ನನ್ನ ತಪ್ಪುಗಳು. ಅದಕ್ಕೆ ನಾನು ಕ್ಷಮೆ ಕೇಳ್ತಿದ್ದೇನೆ. ಖುಷಿಯ ವ್ಯಕ್ತಿತ್ವಕ್ಕೆ ಮಾರು ಹೋದ ಸತ್ಯ, ನೀವು ಅರ್ಜುನ್ ಸರ್ ಮಗಳು. ಅವರ ದೊಡ್ಡ ಗುಣ ನಿಮ್ಮ ರಕ್ತದಲ್ಲಿದೆ. ತಪ್ಪು ಹೇಗೆ ಮಾಡ್ತೀರಾ? ನೀವು ಅಂದ್ಕೊಂಡ ಆ ಕಾರಣದಲ್ಲೂ ಅಣ್ಣನ ಮೇಲಿನ ನಿಮ್ಮ ಪ್ರೀತಿಯೇ ನನಗೆ ಕಾಣಿಸ್ತಿದೆ ಅಂದ್ಲು. ನಗ್ತಾ ಸತ್ಯಾಳ ಭುಜದ ಮೇಲೆ ಕೈ ಹಾಕಿ, ನಾನು ಸರ್ ಮಗಳು ಅನ್ನೋದನ್ನು ಇಲ್ಲಿರೋವರೆಗೂ ಮರೆತು ಬಿಡು. ನಾನು ನಿನ್ನ ಗೆಳತಿ. ನಮ್ಮ ಮಧ್ಯೆ ಗುಟ್ಟುಗಳಿರಬಾರ್ದು, ಸರಿನಾ? ನಿನ್ನ ಧ್ವನಿ ತುಂಬ ಚೆನ್ನಾಗಿದೆ. ನಾನು ಸಂಗೀತ ಕಲ್ತಿದ್ದೀನಿ. ಸಾಧನೆಯಿಂದ ಧ್ವನಿ ಹೀಗಾಗಿದೆ. ನಿಜವಾಗಿಯೂ ನೀನು ಮ್ಯೂಸಿಕ್ ಕಲ್ತಿದ್ಯಾ? ಹಾಡುಗಳನ್ನ ಆಡ್ತೀಯಾ? ಹಾಂ, ಆದರೆ ಅಪ್ಪ ಅಮ್ಮ ಹೋದ್ಮೇಲೆ ಹಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹಾಗೆ ಬೇಸರ ಮಾಡ್ಕೊಳ್ತೀಯಾ? ಅವರು ನಿನಗೆ ಕಲಿಸಿದ ವಿದ್ಯೆಯನ್ನು ಬಿಟ್ಕೊಟ್ರೆ ಮೇಲೆ ಇರೋ ಅವರು ಬೇಸರ ಪಡ್ತಾರೆ. ನೀನು ಇನ್ನೂ ಪ್ರಗತಿ ಹೊಂದಿದರೆ ಭವಿಷ್ಯ ಇರುತ್ತೆ. ನಾನು ಡ್ಯಾಡಿಗೆ ಹೇಳ್ತೀನಿ, ಮ್ಯೂಸಿಕ್ ಕ್ಲಾಸಿಗೆ ಸೇರಿಸೋದಕ್ಕೆ ಹೋಗ್ತೀಯಾ ಅಂದಾಗ ಸತ್ಯ ಯೋಚಿಸ್ತಾ, ಅದು ಅಣ್ಣ ಸೂರ್ಯ ಓಕೆ ಅಂದರೆ ನನಗೆ ಓಕೆ. ಹ್ಞೂ, ಚೆನ್ನಾಗಿರ್ತದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅಲ್ಲಿಗೆ ಬಂದ ಸೂರ್ಯನನ್ನು ನೋಡಿ, ನಿನ್ನ ತಂಗಿಗೆ ನಿನ್ನ ಅನುಮತಿ ಬೇಕಂತೆ ಅಂದ್ಲು ಖುಷಿ. ಯಾವ ವಿಷಯದಲ್ಲಿ? ಮ್ಯೂಸಿಕ್ ಬಗ್ಗೆ ಹೇಳಿ ಒಪ್ಕೋ ಸೂರ್ಯ. ಅವಳ ಧ್ವನಿ ತುಂಬ ಮಧುರವಾಗಿದೆ. ಅವಳು ಒಳ್ಳೆ ಗಾಯಕಿ ಆಗ್ತಾಳೆ ಅಂದ್ಲು. ನಂಗೆ ತಿಳಿದಿರಲಿಲ್ಲ. ನಿನಗೆ ಹೇಗೆ ತಿಳಿಯಿತು ಅಂತ ಸೂರ್ಯ ನೋಡ್ದ. ಅದೇ ನಮ್ಮ ಹುಡುಗಿಯರ ವಿಶೇಷತೆ. ನೀವು ಯುಗಗಳಾದರೂ ಕಂಡು ಹಿಡಿಯೋದಿದ್ದನ್ನು ನಾವು ಕ್ಷಣಗಳಲ್ಲಿ ತಿಳಿತೀವಿ. ಒಪ್ಕೊಳ್ಬೇಕಂದ್ರೆ ನನ್ನದೊಂದು ಷರತ್ತಿದೆ. ಏನದು? ನೀನು ಕಾಲೇಜ್ನಲ್ಲಿ ಜಂಕ್ ಫುಡ್ ತಿನ್ನಬಾರ್ದು. ಸಿಹಿ ತಿಂಡಿ ನಿಲ್ಲಿಸಬೇಕು. ಇದು ಅನ್ಯಾಯ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅದೆಲ್ಲ ನಿನಗೆ ಅನಗತ್ಯ. ನೀನು ಓಕೆ ಅಂದರೆ ನಾನು ಓಕೆ ಅಂತೀನಿ, ಇಲ್ದಿದ್ರೆ ಬಿಡು. ಅವಳಿಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂದಿದ್ದೆ ತಡ ಸೂರ್ಯನ ಕೈಲಿದ್ದ ಹಣ್ಣಿನ ಸಲಾಡ್ ಬಟ್ಲನ್ನ ಕಿತ್ಕೊಂಡು, ಈಗ ಓಕೆನಾ ಅಂದ್ಲು ಖುಷಿ. ಸೂರ್ಯ ಮತ್ತು ಸತ್ಯ ನಕ್ಕದ್ರು. ಮೂವರು ಮಾತಾಡ್ತಾ ಕ್ಲಾಸಿಗೆ ಬರ್ತಿರೋದನ್ನು ಕಂಡು ಪವಿತ್ರ ಬಾಯಿ ಬಿಟ್ಲು. ತಕ್ಷಣ ಮುಖ ಸೊಟ್ಟಗೆ ಮಾಡಿಕೊಂಡು ಮುಖ ತಿರುಗಿಸಿದ್ಲು. ಖುಷಿ ಅವಳ ಬೆನ್ನಿಗೆ ಒಂದು ಹೊಡೆದು, ನಡಿ ಪಕ್ಕಕ್ಕೆ, ನಮ್ಮ ಗೆಳತಿ ಕೂಡ ನಮ್ಮ ಜೊತೆ ಕೂರ್ತಾಳೆ ಅಂತ ಜಾಗ ಮಾಡಿ ಸತ್ಯಾಳನ್ನು ಕೂರಿಸ್ಕೊಂಡ್ಲು. ಉಳಿದವರೆಲ್ಲ ಅಚ್ಚರಿಯಿಂದ ನೋಡ್ತಿದ್ದರೆ ಪವಿತ್ರ ಸಿಟ್ಟಿನಿಂದ ನೋಡಿದ್ಲು. ಅವಳು ನನ್ನ ನಾದ್ನಿ ಅಂತ ಖುಷಿ ನಕ್ಕಿದ್ಲು. ಅದಾ ವಿಷಯ. ಈ ಕೋಪಿಷ್ಟು ಇಷ್ಟು ಶಾಂತ ಹೇಗಾಯಿತು ಅಂತ ಯೋಚಿಸ್ತಿದ್ದೆ. ಆದರೂ ನಿನ್ನನ್ನು ಹೊಡೆದೆ, ನಾನು ಮಾತಾಡಲ್ಲ ಅಂತ ಪವಿತ್ರ ಮುಖ ತಿರುಗಿಸಿದ್ಲು. ಖುಷಿ ಅವಳನ್ನ ಇನ್ನೊಂದು ಹೊಡೆದು, ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ನನ್ನ ಬಗ್ಗೆ ನಿನಗೆ ಗೊತ್ತು. ಸತ್ಯ ಬಗ್ಗೆ ಪೂರ್ತಿ ತಿಳಿದೆ ಎಲ್ಲರೂ ಹೇಳಿದ್ದೆ ನಿಜ ಅಂತ ಹೇಗೆ ನಂಬಿದೆ ಅಂತ ಕೋಪದಿಂದ ಕೇಳಿದ್ಲು. ಏನೋ ಹಾಗೆ ಅನ್ನಿಸ್ತು. ಆದರೂ ಈಗ ಸತ್ಯ ಅಲ್ದಿದ್ರೆ ನಾಳೆ ನಿತ್ಯ ಬರ್ಬೋದು. ನೀನು ಸೂರ್ಯ ನಿನ್ನವನಾಗೋವರೆಗೂ ಈ ಪೈಪೋಟಿ ನಿಂಗೆ ತಪ್ಪಲ್ಲ ಮಗಳೇ, ಯೋಚಿಸು ಅಂತ ಪವಿತ್ರ ಬೋರ್ಡ್ ಕಡೆ ತಿರುಗಿದ್ಲು. ಖುಷಿಯ ಆಲೋಚನೆಗಳು ಮಾತ್ರ ಪವಿತ್ರಾಳ ಮಾತಿನ ಹತ್ತಿರವೇ ನಿಂತು ಹೋದವು. ನಿಜವೇ ಅವಳು ಹೇಳಿದ್ದು. ಈಗ ಸತ್ಯ ಸೂರ್ಯನನ್ನ ಅಣ್ಣ ಅಂತ ಭಾವಿಸಿದಾಳೆ. ಹಾಗಾಗಿ ನಂಗೆ ತೊಂದರೆ ಆಗಲಿಲ್ಲ. ನಾಳೆ ಇನ್ನೊಬ್ಳು ಬಂದು ಸೂರ್ಯನ ಹಿಂದೆ ಬೀಳಲ್ಲ ಅಂತ ಗ್ಯಾರಂಟಿ ಏನು? ಎಷ್ಟು ಜನರ ಜೊತೆ ನಾನು ಜಗಳ ಆಡಲಿ? ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾನು ಅವನಿಗೆ ಹೇಗೆ ಆಕರ್ಷಿತಳಾದ್ನೋ ಅವರು ಹಾಗೆ ಆಗಿರ್ಬೋದು. ಅದನ್ನು ಬಿಡ ಅನ್ನೋದಕ್ಕಾಗಲ್ಲ. ಹಾಗಿದ್ರೆ ಏನು ಮಾಡಬೇಕು? ಸೂರ್ಯನಿಗೆ ನನ್ನ ಮೇಲೆ ಪ್ರೀತಿ ಉಂಟಾಗದಿದ್ದರೆ ಈ ಕಷ್ಟಗಳು ತಪ್ಪಲ್ಲ. ಇಲ್ದಿದ್ರೆ ಕಂಡ್ಕೊಂಡವರೆಲ್ಲ ಕರವಸ್ತ್ರ ಹಾಕಿ ಇವನ್ನ ನನ್ನವನು ಅಂತಾರೆ. ಹಬ್ಬ, ಅಷ್ಟರೊಳಗೆ ಏನಾದರೂ ಮಾಡಲೇಬೇಕು. ಇನ್ನೂ ಲಾಭ ಇಲ್ಲ. ಸೂರ್ಯನನ್ನು ಹೇಗಾದರೂ ಮಾಡಿ ನನ್ನ ಕಡೆ ತಿರುಗಿಸ್ಕೊಳ್ಬೇಕು. ಸೂರ್ಯ ಅಂದರೆ ನನಗಿಷ್ಟ. ಆದರೆ ಅವನಿಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ? ಯಾಕೆ ಈ ಕಡೆ ನಾನು ಯಾವತ್ತೂ ಯೋಚಿಸಲಿಲ್ಲ? ಸೂರ್ಯನ ಕಡೆ ನೋಡ್ದ ಖುಷಿ. ಅವನು ಸರಿ ಹೇಳಿದ್ದನ್ನು ಬರೆದುಕೊಳ್ತಿದ್ರೆ, ನಾನು ಅಂದರೆ ನಿನಗೆ ಇಷ್ಟ ಇದೆಯಾ ಸೂರ್ಯ ಅಂತ ನೋಟದಲ್ಲೇ ಪ್ರಶ್ನಿಸುತ್ತಾ, ನನ್ನ ಮನಸ್ಸಿನ ಮಾತು ನಿನಗೆ ಅರ್ಥ ಆದರೆ ನೀನು ನನ್ನ ನೋಡ್ತೀಯಾ? ಇಲ್ದಿದ್ರೆ ನಾನು ನಿನ್ನ ಮನಸ್ಸಿನಲ್ಲಿ ಇಲ್ಲ ಅಂತ ಅರ್ಥ ಅಂತ ಅವನನ್ನೇ ಕೆಕ್ಕರಿಸಿ ನೋಡ್ತಿದ್ಲು. ನೋಡುತ್ತಲೇ ಇರುವಾಗ ಕ್ಲಾಸ್ ಮುಗಿದು ಹೋಯಿತು. ಅಷ್ಟರಲ್ಲಿ ಖುಷಿಯ ತಲೆಗೆ ಚಾಕ್ ಪೀಸ್ ಬಂದು ಬಡಿತು. ಎಲ್ಲಿ ನೋಡ್ತಿದ್ಯಾ ಖುಷಿ? ಕ್ಲಾಸ್ ಮೇಲೆ ನಿನಗೆ ಗಮನ ಇಲ್ವಾ ಅಂತ ಉಪನ್ಯಾಸಕರು ಸಿಟ್ಟಿನಿಂದ ನೋಡಿದ್ರು. ಕ್ಷಮಿಸಿ ಮ್ಯಾಮ್ ಅಂತ ಪುಸ್ತಕದಲ್ಲಿ ತಲೆ ಹಾಕಿದ ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಪುಸ್ತಕದ ಮೇಲೆ ಬಿತ್ತು. ಪವಿತ್ರ ಮಾತುಗಳು ಖುಷಿಯ ಮನಸ್ಸಿನಲ್ಲಿ ಆಳವಾಗಿ ನಾಟಿದ್ವು. ಪ್ರೀತಿಗಾಗಿ ಯಾರ ಜೊತೆಯಾದರೂ ಹೋರಾಡಬಹುದು, ಆದರೆ ಆ ಪ್ರೇಮಿಯ ಪ್ರೀತಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಬಂದರೆ ಅದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿದೆಯೇ? ನಿಜಕ್ಕೂ ಸೂರ್ಯನನ್ನು ತಾನು ನಿಜವಾಗಿಯೂ ಪ್ರೀತಿಸಿದ್ದೇನೆಯೇ?
ಅವನ ವ್ಯಕ್ತಿತ್ವ ಇಷ್ಟವಾಗಿದೆ ಅಂತ ಇಷ್ಟಪಡ್ತಿದ್ದೀನಿ. ಅದು ಪ್ರೀತಿ ಅಂತ ನನಗೆ ಯಾವಾಗ ಖಚಿತ ಆಯಿತು? ನನ್ನದು ನಿಜವಾದ ಪ್ರೀತಿಯಾಗಿದ್ದರೆ 100ರಲ್ಲಿ 1% ಆ ಭಾವನೆ ಸೂರ್ಯನಿಗೆ ತಿಳಿಲೇ ಇಲ್ವೇ? ಯಾಕಿಷ್ಟೊಂದು ಸಂಕಟ ಭಗವಂತ? ಅವಳಿಗೇನೂ ಕಡಿಮೆ ಮಾಡಿರಲಿಲ್ಲ. ಪ್ರಾಣ ನೀಡೋ ಅಪ್ಪ ಅಮ್ಮ ಕುಟುಂಬವನ್ನು ನೀಡಿದ್ದ. ಆದರೆ ಜೀವನಕ್ಕೆ ಬರೋ ವ್ಯಕ್ತಿ ವಿಷಯದಲ್ಲಿ ಯಾಕೆ ಹೀಗೆ ಮನಸ್ಸು ಚಂಚಲ ಆಗ್ತಿದೆ? ಕೆಲವು ದಿನ ಸೂರ್ಯನನ್ನು ಸಹಪಾಠಿಯಾಗಿ ನೋಡಿದರೆ, ಹಾಗಿರೋದಕ್ಕೆ ಸಾಧ್ಯವಾಗ್ತಿದ್ರೆ ಮಾತ್ರ ಇದು ನಿಜವಾದ ಪ್ರೀತಿ ಅಂತ ನಿರ್ಧರಿಸೋಣ ಅಂದ್ಕೊಂಡ್ಳು. ಖುಷಿ ಮನಸ್ಸು ಮತ್ತು ಮೆದುಳಿನ ನಡುವೆ ಹೋರಾಟ ಶುರುವಾಯಿತು. ಸೂರ್ಯನ ಮೇಲೆ ಪ್ರೀತಿ ಇದೆಯೇ ಅಥವಾ ಆಕರ್ಷಣೆಯೇ? ಸೂರ್ಯನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವನ ಕೆಲಸ ಓದ್ಕೊಳ್ಳೋದು, ಖುಷಿ ಮತ್ತು ಸತ್ಯಾಳನ್ನ 2 ಕಣ್ಣುಗಳಂತೆ ನೋಡ್ಕೊಳ್ಳೋದು. ಆ ಕಾಳಜಿ ಹಿಂದೆ ತನ್ನ ತಂದೆ ನೀಡಿದ ಜವಾಬ್ದಾರಿ ಮಾತ್ರ ಕಾಣಿಸ್ತಿದೆ. ಅರ್ಜುನನ ಹತ್ರ ಮಾತಾಡಿ ಸತ್ಯಾಳನ್ನ ಸಂಗೀತ ತರಗತಿಗೆ ಸೇರಿಸಿದ್ಲು ಖುಷಿ. ಸಂಜೆ ಕಾಲೇಜ್ ಮುಗಿದ ಮೇಲೆ 2 ಗಂಟೆ ಸೂರ್ಯನೇ ಅವಳನ್ನ ಕರ್ಕೊಂಡು ಹೋಗಿ ಬರ್ತಿದ್ದ. ಆ 2 ಗಂಟೆ ಸುಮ್ಮನೆ ಕೂರೋದು ಯಾಕೆ ಅಂತ ಸೂರ್ಯ ಒಂದು ಕಾಫಿ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿದ. ಅವನು ಯಾವ ಕೆಲಸ ಮಾಡಿದ್ರು ಅದನ್ನು ದೇವರ ಕೆಲಸ ಅಂತ ಭಾವಿಸಿ ಭಕ್ತಿಯಿಂದ ಮಾಡ್ತಾ ಇದ್ದ. ಹೀಗೆ ಆ ವರ್ಷದ ಕೊನೆಯಲ್ಲಿ ಕಾಲೇಜು ಪ್ರವಾಸವನ್ನು ಘೋಷಣೆ ಮಾಡಿದ್ರು. ಸೂರ್ಯ ಬರಲ್ಲ ಅಂದರು. ಅರ್ಜುನ್ ಹೋಗು ಅಂದರು. ಸತ್ಯ, ಸೂರ್ಯ, ಖುಷಿ, ಪವಿತ್ರ ಒಂದು ತಂಡ ಆದರು. ಮನಾಲಿ ಪ್ರವಾಸ. 2 ಬಸ್ಗಳಲ್ಲಿ ಬೆಟ್ಟಗಳ ನಡುವೆ ಸುಂದರ ಪ್ರಕೃತಿಯ ಮಧ್ಯೆ ನಡೀತಿದ್ದ ಆ ಪ್ರಯಾಣ ಹೊಸ ಅನುಭವ ನೀಡ್ತಿತ್ತು. ಏನಾಯಿತು ಖುಷಿ? ಕೆಲವು ದಿನಗಳಿಂದ ನಿನ್ನ ನೋಡ್ತಿದ್ದೀನಿ, ತುಂಬ ಸಪ್ಪಗಿದೆಯಾ? ಸೂರ್ಯನ ಮೇಲೆ ನಿನ್ನ ಅಭಿಪ್ರಾಯ ಬದಲಾಯಿತಾ ಅಂದ್ಲು ಪವಿತ್ರ. ಇಲ್ಲ, ಅದು ಇನ್ನೂ ಗಟ್ಟಿಯಾಗಿದೆ. ಅವನ ಮೇಲಿರೋದು ಪ್ರೀತಿ ಅಂತ ನಂಗೆ ತಿಳಿಯಿತು. ಅದು ಹೇಗೆ ತಿಳಿಯಿತು? ಇಷ್ಟು ದಿನಗಳಾದರೂ ಅವನ ಮೇಲೆ ನನ್ನನ್ನು ಇಷ್ಟ ಮಾಸಲಿಲ್ಲ ಪವಿ. ಮೌನವಾಗಿ ಆದರೂ ಅವನನ್ನು ನೋಡ್ತಾ ಇರಬೇಕನ್ಸುತ್ತೆ. ಅವನಿಗೆ ಒಂದು ಗುರಿ ಇದೆ, ಅದಕ್ಕಾಗಿ ಅವನು ಕಷ್ಟಪಡ್ತಿದ್ದಾನೆ. ನಾನು ಮಧ್ಯದಲ್ಲಿ ಹೋಗಿ ನನ್ನ ಪ್ರೀತಿಯನ್ನು ಹೇಳಿದ್ರೆ ಅವನ ಮನಸ್ಸು ಚಂಚಲವಾಗಬಹುದು, ಅವನಿಗೆ ತೊಂದರೆ ಆಗಬಹುದು. ಅವನು ತನ್ನ ಗುರಿ ತಲುಪಿದ ಮೇಲೆ ನಾನು ನನ್ನ ಪ್ರೀತಿಯನ್ನು ಹೇಳ್ತೀನಿ. ಒಂದು ವೇಳೆ ಅವನು ಒಪ್ಪದಿದ್ದರೆ ನಾನು ಅವನನ್ನು ಬಿಡ್ತೀನಾ? ಅದೆಲ್ಲ ಸುಲಭ ಅಲ್ಲ ಪವಿ. ನನ್ನ ಇಡೀ ಮನಸ್ಸನ್ನು ಅವನು ಆಕ್ರಮಿಸ್ಕೊಂಡಿದ್ದಾನೆ. ಅವನನ್ನು ಬಿಟ್ಟು ಬೇರೆ ಯಾರೂ ನನ್ನ ಜೀವನದಲ್ಲಿ ಇರಲಾರು ಎಂಬ ನಂಬಿಕೆ ನನಗಿದೆ. ಇನ್ನು ತುಂಬ ಸಮಯ ಇದೆ ಬಿಡು. ಅದು ಅಲ್ಲದೆ ನಿಮ್ಮ ಡ್ಯಾಡಿ ನಿನ್ನ ಪ್ರೀತಿ ಬಗ್ಗೆ ತಿಳ್ಕೊಂಡು ನನ್ನ ಮಗಳನ್ನು ಮದುವೆ ಮಾಡ್ಕೊ ಅಂದರೆ ಅವನು ತಲೆ ಬಗ್ಸಿ ತಾಳಿ ಕಟ್ತಾನೆ, ಚಿಂತಿಸ್ಬೇಡ. ಅಂದರೆ ಅವನನ್ನು ಬೆದರಿಸಿ ಮದುವೆ ಆಗುವಂತಿದೆಯಾ? ಮಾಡಿದ ಸಹಾಯಕ್ಕೆ ಋಣ ತೀರಿಸುವಂತಾನಾ? ತಪ್ಪೇನಿದೆ? ನಿಮ್ಮ ಡ್ಯಾಡಿ ಯಾರನ್ನು ಅಷ್ಟು ಹತ್ರ ಸೇರಿಸಲ್ಲ. ಸೂರ್ಯನನ್ನು ಸೇರಿಸ್ಕೊಳ್ತಿದ್ದಾರೆ ಅಂದರೆ ಅದರ ಅರ್ಥ ಏನು? ಅವರಿಗೆ ಅವನು ಇಷ್ಟ ಆಗಿದ್ದಾನೆ ಎಂದೇ ಅಲ್ವಾ? ಭವಿಷ್ಯದಲ್ಲಿ ನಿನಗೆ ಸಂಗಾತಿಯನ್ನಾಗಿ ಮಾಡಲು ಈಗಿನಿಂದಲೇ ತಯಾರಿ ನಡೆಸ್ತಿರಬಹುದು. ಡ್ಯಾಡಿ ಯಾವತ್ತೂ ಹಾಗೆ ಮಾಡಲ್ಲ. ಏನಾದರೂ ಇದ್ದರೆ ಮೊದಲೇ ಹೇಳ್ತಾರೆ. ಆದರೆ ಯಾರನ್ನೂ ಬಳಸ್ಕೊಳ್ಳೋ ವ್ಯಕ್ತಿ ಅವರಲ್ಲ. ಸೂರ್ಯನಿಗೆ ಇಷ್ಟವಿಲ್ಲದೆ ನಾನು ಅವನನ್ನು ನನ್ನ ಜೀವನಕ್ಕೆ ಬರೋದಕ್ಕೆ ಬಿಡಲ್ಲ ಪವಿ. ನನ್ನ ಪ್ರೀತಿಯನ್ನು ನನ್ನೊಳಗೆ ಬಚ್ಚಿಟ್ಕೊಳ್ತೀನಿ, ಆದರೆ ಹೇಳಿ ಅವನನ್ನು ಇಕ್ಕಟ್ಟಿಗೆ ಸಿಲುಕಿಸಲ್ಲ. ನನಗೆ ಅವನ ಸಂತೋಷ ಮತ್ತು ಜೀವನ ಮುಖ್ಯ. ನನ್ನಿಂದ ಅವನ ಜೀವನ ಹಾಳಾಗುತ್ತೆ ಅಂದರೆ ನಾನು ದೂರ ಹೋಗಲು ಕೂಡ ಸಿದ್ಧನಿದ್ದೇನೆ ಅಂತ ದೃಢವಾಗಿ ಹೇಳಿ ಅಲ್ಲಿಂದ ಹೊರಟಳು ಖುಷಿ. ಪವಿತ್ರ ಕೂಡ ಅವಳ ಹಿಂದೆ ಹೋದ್ಲು. ಆದರೆ ಈ ಮಾತುಗಳನ್ನೆಲ್ಲ ಹತ್ತಿರವೇ ಇದ್ದ ಸೂರ್ಯ ಕೇಳಿಸ್ಕೊಂಡಿದ್ದಾನೆ ಎಂಬುದು ಅವರಿಗೆ ತಿಳಿಲಿಲ್ಲ. ಅಲ್ಲಿಂದಲೇ ಶುರುವಾಯಿತು ಅವರ ನಡುವಿನ ದೂರ. ಸೂರ್ಯ ಮಾತನಾಡುವುದನ್ನು ಕಡಿಮೆ ಮಾಡ್ದ. ತಾನು ಮಾತಾಡಿದ್ರೆ ಖುಷಿ ಮನಸ್ಸಿನಲ್ಲಿ ಆಸೆ ಹೆಚ್ಚಿಸಿದಂತಾಗುತ್ತೆ ಎಂದು. ಆದರೆ ವಿಧಿ ಅನ್ನೋದು ಒಂದಿದೆ ಅಲ್ವಾ? ನಾವು ಅಂದ್ಕೊಂಡದ್ದು ನಡೆಯಲು ಬಿಡಲ್ಲ, ಅಂದುಕೊಳ್ಳುತ್ತಿದ್ದನ್ನು ಮಾಡಿಸುತ್ತೆ. ರಾತ್ರಿ ಸಮಯದಲ್ಲಿ ಬೆಟ್ಟದ ಮೇಲೆ ಟೆಂಟ್ಗಳನ್ನ ಹಾಕಿದ್ರು. ವಿದ್ಯಾರ್ಥಿಗಳೆಲ್ಲರೂ ಆಟ ಆಡ್ತಾ ಆ ರಾತ್ರಿ ಮೋಜು ಮಾಡ್ತಿದ್ರು. ಕೆಲವರು ಅಂತ್ಯಾಕ್ಷರಿ ಆಡಿದ್ರೆ, ಕೆಲವರು ಸತ್ಯ ಅಥವಾ ಧೈರ್ಯ ಅಂತಂದರೆ ಟ್ರೂತ್ ಆರ್ ಡೇರ್. ಪವಿತ್ರ ಖುಷಿಯನ್ನು ಆ ಆಟದಲ್ಲಿ ಕೂರಿಸಿದ್ರು. ಬಾಟಲಿ ತಿರುಗಿಸಿದಾಗ 4ನೇ ಬಾರಿ ಖುಷಿ ಹತ್ರ ಬಂತು. ಟ್ರೂತ್ ಆರ್ ಡೇರ್ ಅಂತ ಕೇಳಿದಾಗ ಟ್ರೂತ್ ಅಂದ್ಲು ಖುಷಿ. ಯಾರನ್ನಾದರೂ ಪ್ರೀತಿಸ್ತೀಯಾ ಎಂಬ ಪ್ರಶ್ನೆಗೆ ಎದುರಿಗಿದ್ದ ಸೂರ್ಯನನ್ನು ಅರಿಯದೆ ನೋಡ್ತಾ ಹೌದು ಅಂದ್ಲು. ಯಾರನ್ನ? ಸತ್ಯ ಹೇಳಿದ್ದೀನಿ, ಯಾರು ಅನ್ನೋದು ನನ್ನ ವೈಯಕ್ತಿಕ, ಕೇಳಬೇಡಿ ಅಂದ್ಲು. ಸರಿ ಅಂತ ಬಾಟಲಿ ತಿರುಗಿಸಿದಾಗ ಅದು ಸೂರ್ಯನ ಹತ್ರ ನಿಂತಿತು. ಟ್ರೂತ್ ಆರ್ ಡೇರ್? ಸತ್ಯ, ಯಾರನ್ನಾದರೂ ಪ್ರೀತಿಸಿದ್ಯಾ? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.